ಆತ್ಮೀಯ ಶಿಕ್ಷಕರಿಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನದ ವಿಡಿಯೋದಲ್ಲಿ ನಾನು ನಿಮಗೆ ನಲಿಕಲಿ ಸೇತುಬಂಧಕ್ಕೆ ಸಂಬಂಧಪಟ್ಟಂತೆ ಹಾಗೂ ನಲಿಕಲಿ ನಿರಂತರ ಕಲಿಕೆಗೆ ಸಂಬಂಧಪಟ್ಟಂತೆ ಯಾವ ರೀತಿ ದಿನಚರಿಯನ್ನು ಬರೀಬೇಕು ಅಂತ ಸಂಪೂರ್ಣವಾಗಿ ಹೇಳ್ಕೊಡ್ತಾ ಹೋಗ್ತೀನಿ. ಈಗಾಗಲೇ ವಿದ್ಯಾಪ್ರವೇಶ ದಿನಚರಿ ಬರೆಯೋದನ್ನು ಹೇಗೆ ಅಂತೇಳಿ ತಿಳಿಸ್ಕೊಟ್ಟಿದ್ದೀನಿ. ಈಗ ಜೂನ್ನಿಂದ 1ನೇ ತರಗತಿ ಮಕ್ಕಳಿಗೆ ವಿದ್ಯಾಪ್ರವೇಶದ ದಿನಚರಿ ಮಾತ್ರ ಇರುತ್ತೆ. ಅವ್ರಿಗೆ ನಲಿಕಲಿ ದಿನಚರಿ ಬರೆಯೋ ಹಾಗಿಲ್ಲ. ನಲಿಕಲಿ ತರಗತಿಗಳು ಆರಂಭವಾದ ನಂತರ ಅಂದರೆ ಜುಲೈ 2ನೇ ವಾರದಿಂದ ನಾವು 1ನೇ ತರಗತಿ ಮಕ್ಕಳಿಗೆ ನಲಿಕಲಿ ದಿನಚರಿಯನ್ನು ಬರೀಬೇಕಾಗುತ್ತೆ. ಇನ್ನು 2 ಮತ್ತು 3ನೇ ತರಗತಿಗೆ ಸಂಬಂಧಪಟ್ಟಂತೆ ಈಗ ಸೋಮವಾರದಿಂದ ಅಂದರೆ 3ನೇ ತಾರೀಕಿಂದ ನಲಿಕಲಿ ತರಗತಿಗಳು ಆರಂಭವಾಗೋದ್ರಿಂದ ಸೇತುಬಂಧ ತರಗತಿಗಳು 3ನೇ ತಾರೀಕಿಂದನೇ ನಾವು ನಲಿಕಲಿ ದಿನಚರಿಯನ್ನು ಬರೀಬೇಕಾಗತ್ತೆ. ಇಲ್ಲಿ 4 ವಿಷಯಗಳಿಗೆ ಹೇಗೆ ದಿನಚರಿಯನ್ನು ಬರೀಬೇಕು ಅನ್ನೋದನ್ನು ತೋರಿಸ್ಕೊಡ್ತಾ ಹೋಗ್ತೀನಿ. ನೀವಿಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ ನಾನು ನಲಿಕಲಿ ದಿನಚರಿಯನ್ನು ಬರೀಲಿಕ್ಕೆ ಹಾಜರಾತಿ ಪುಸ್ತಕವನ್ನು ತೆಗೆದುಕೊಂಡಿದ್ದೀನಿ. ಒಂದು 100 ಪುಟದ ಹಾಜರಾತಿ ಪುಸ್ತಕದಲ್ಲಿ ಈ ರೀತಿ ನಾನು ಕಾಲಮ್ಗಳನ್ನು ಹಾಕ್ಕೊಂಡಿದ್ದೀನಿ. ಇಲ್ಲಿ ಮಕ್ಕಳ ಹೆಸರು, ವಿಷಯ ಹಾಗೆ ದಿನಾಂಕಗಳು 1ರಿಂದ 31ನೇ ತಾರೀಕುವರೆಗೂ ದಿನಾಂಕಗಳಿದೆ. ಇಲ್ಲಿ ಕೊನೆಯಲ್ಲಿ ಗುರಿಗಳು ಅಂತ ಹಾಕ್ಕೊಂಡಿದ್ದೀನಿ. ಅಂದರೆ ಜೂನ್ ತಿಂಗಳಲ್ಲಿ ಮಗು ಎಷ್ಟು ಗುರಿಗಳನ್ನು ಸಾಧಿಸಬೇಕು ಅಂತ ಈಗಾಗಲೇ ಮಾಹೆವಾರು ಹಂಚಿಕೆಯಲ್ಲಿ ಕೊಡಲಾಗಿದೆ. ಆ ಮಾಹೆವಾರು ಹಂಚಿಕೆ ಪ್ರಕಾರ ಜೂನ್ ಎಂಡಿಗೆ ಎಷ್ಟು ಗುರಿಗಳಿದೆ ಅಂತ ಇಲ್ಲಿ ಬರ್ಕೋಬೇಕಾಗತ್ತೆ. ಇಲ್ಲಿ ಈ ರೀತಿಯಲ್ಲಿ ನಾವು ಮಾಡ್ಕೊಂಡ ನಂತರ ಇದನ್ನು ಈ ರೀತಿ ಬರ್ಕೊಳ್ಳೋದಕ್ಕಿಂತ ಮುಂಚೆ ಇಲ್ಲಿ ನೀವು ನೋಡಿದಾಗೆ 4 ವಿಷಯಗಳ ಒಂದು ದಿನಚರಿಯನ್ನು ಮೆನ್ಷನ್ ಮಾಡ್ಕೊಂಡಿದ್ದೀನಿ. ಯಾಕೆಂದರೆ ನಾನಿಲ್ಲಿ ನಲಿಕಲಿಯ ಸಂಪೂರ್ಣ 4 ವಿಷಯಗಳನ್ನು ಕೂಡ ನಾನೇ ಹ್ಯಾಂಡಲ್ ಮಾಡ್ತಿರೋದ್ರಿಂದ ಇಲ್ಲಿ 4 ವಿಷಯಗಳದ್ದು ನಾನೊಬ್ಬಳೇ ದಿನಚರಿಯನ್ನು ಬರಿತೀನಿ. ಕೆಲವು ಶಾಲೆಗಳಲ್ಲಿ ವಿಷಯಗಳನ್ನು ಹಂಚಿಕೆ ಮಾಡ್ಕೊಂಡಿರ್ತಾರೆ. ಉದಾಹರಣೆಗೆ ಕನ್ನಡ ಒಬ್ಬರು, ಗಣಿತ ಒಬ್ಬರು, ಪರಿಸರ ಒಬ್ಬರು, ಇಂಗ್ಲೀಷ್ ಒಬ್ಬರು ತೊಗೊಂಡಿರ್ತಾರೆ. ಅವರು ಪ್ರತ್ಯೇಕವಾಗಿ ದಿನಚರಿಯನ್ನು ಬರಿಬೇಕು, ಒಂದೇ ದಿನಚರಿಯಲ್ಲಿ ಬರೆಯೋ ಹಾಗಿಲ್ಲ. ಯಾಕೆಂದರೆ ಇದು ವೈಯಕ್ತಿಕ ವಹಿ ಆಗಿರೋದ್ರಿಂದ ಅವರವರ ದಿನಚರಿಯನ್ನು ಸಬ್ಜೆಕ್ಟಿಗೆ ಅನುಗುಣವಾಗಿ ಅವರೇ ಬರಿಬೇಕಾಗತ್ತೆ. ಉದಾಹರಣೆಗೆ ನಲಿಕಲಿಯನ್ನು ಇಬ್ಬರು ಹ್ಯಾಂಡಲ್ ಮಾಡ್ತಿರ್ತಾರೆ. ಕನ್ನಡ ಗಣಿತ ಒಬ್ಬರು ಇರ್ಬೋದು ಅಥವಾ ಇಂಗ್ಲೀಷ್ ಪರಿಸರ ಒಬ್ಬರು ಇರ್ಬೋದು, ಈ ರೀತಿ. ಅವರು ಯಾವ ವಿಷಯವನ್ನು ನಿರ್ವಹಣೆ ಮಾಡ್ತಿರ್ತಾರೋ ಆ ವಿಷಯದ್ದು ಮಾತ್ರ ಅವರು ಶಿಕ್ಷಕರು ದಿನಚರಿಯನ್ನು ಬರೀಬೇಕಾಗತ್ತೆ. ಇದು ನೆನಪಿನಲ್ಲಿರಲಿ. ಇನ್ನು ಜೊತೆಗೆ ದಿನಚರಿಯನ್ನು ಈ ರೀತಿ ಕಾಲಮ್ಗಳನ್ನು ಒಂದು ತಿಂಗಳಿಗೆ ಹಾಕೊಂಡ ನಂತರ ಇಲ್ಲಿ ಬರುವಂಥ ಭಾನುವಾರಗಳನ್ನು ನಾವು ಮೆನ್ಷನ್ ಮಾಡ್ಕೋಬೇಕು. ಜೊತೆಗೆ ನಾವೇನಾದರೂ CL ಹಾಕಿದ್ರೆ ಅಂದರೆ ಸಾಂದರ್ಭಿಕ ರಜೆಯನ್ನು ಹಾಕಿದ್ರೆ, ಉದಾಹರಣೆಗೆ 5ನೇ ತಾರೀಕಲ್ಲಿ ಸಾಂದರ್ಭಿಕ ರಜೆಯನ್ನು ಹಾಕಿದ್ದೀವಿ ಅಂದರೆ ಅಲ್ಲಿ ನಾವು ಸಾಂದರ್ಭಿಕ ರಜೆ ಅಂತಲೇ ಮೆನ್ಷನ್ ಮಾಡಬೇಕು. ಇನ್ನು OOD ಅಂದರೆ ಹೊರಗಡೆ ಮೀಟಿಂಗ್ ಏನಾದ್ರು ಹೋಗಿದರೆ ಅದನ್ನು OOD ಅಂತಲೇ ಮೆನ್ಷನ್ ಮಾಡಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇದ್ರೆ 1ನೇ ತಾರೀಕಲ್ಲಿ ನಾನು ಸಮಾಲೋಚನಾ ಸಭೆ ಅಂತ ಬರೆದಿದ್ದೀನಿ. ಯಾಕೆಂದರೆ ಅವತ್ತು ನಮಗೆ ಸಮಾಲೋಚನಾ ಸಭೆ ಇತ್ತು, ಹಾಗಾಗಿ ನಾನಲ್ಲಿ ಸಮಾಲೋಚನಾ ಸಭೆ ಅಂತ ಬರೆದಿದ್ದೀನಿ. ಅಂದರೆ ನಾನು ಕರ್ತವ್ಯ ನಿರ್ವಹಿಸುತ್ತಿದ್ದರೆ ಮಾತ್ರ ನಾವಿಲ್ಲಿ ಆ ದಿನದಲ್ಲಿ ಏನು ಚಟುವಟಿಕೆ ನಿರ್ವಹಣೆ ಮಾಡ್ತೀವಿ ಅದರ ನಂಬರ್ಗಳನ್ನು ಹಾಕಬೇಕು. ನಾನು ರಜೆದಲ್ಲಿದ್ದಾಗ ಅಥವಾ ಭಾನುವಾರ ಇದ್ದಾಗ ಅಥವಾ ದಿನಾಚರಣೆಗಳಿದ್ದಾಗ ಅವುಗಳನ್ನು ಅಲ್ಲಿ ಪೂರ್ತಿಯಾಗಿ ಮೆನ್ಷನ್ ಮಾಡಬೇಕಾಗತ್ತೆ. ಈ ರೀತಿಯಲ್ಲಿ ದಿನಚರಿಗೆ ಪ್ರಮುಖವಾಗಿ ಬೇಕಾಗಿರುವಂಥ ಅಂಶಗಳು. ಇನ್ನು ದಿನಚರಿಯನ್ನು ಹೇಗೆ ಬರೀಬೇಕು? ಉದಾಹರಣೆಗೆ ನೀವು ಕೇಳ್ಬೋದು, ಈಗ ಲಾಂಗ್ ಲೀವ್ ಹೋಗ್ತಾರೆ ಕೆಲವು ಶಿಕ್ಷಕರು. ರಜೆಯನ್ನು ಅಂದರೆ ಉದಾಹರಣೆಗೆ ಮೆಟರ್ನಿಟಿ ಲೀವ್ ಇರ್ಬೋದು ಅಥವಾ ಬೇರೆ ರೀತಿಯ ರಜೆಗಳನ್ನು ತೆಗೆದುಕೊಂಡಾಗ ಮಾತ್ರ ಅವರು ರಜೆಗೆ ಹೋಗೋಕ್ಕಿಂತ ಮುಂಚೆ ಇದನ್ನು ಈ ಒಂದು ದಿನಚರಿಯನ್ನು ಮುಖ್ಯ ಶಿಕ್ಷಕರಿಗೆ ಹ್ಯಾಂಡ್ ಓವರ್ ಮಾಡಿ ಹೋಗಬೇಕಾಗತ್ತೆ. ಅದಾದ ನಂತರ ಯಾರು ವಿಷಯ ನಿರ್ವಹಣೆಯನ್ನು ನಲಿಕಲಿ ತರಗತಿಯನ್ನು ನಿರ್ವಹಣೆ ಮಾಡ್ತಾರೋ ಅವರು ಈ ದಿನಚರಿಯನ್ನು ಬರಿಬೋದು. ಅದು ಬಿಟ್ಟು 4-5 ದಿನ ರಜೆ ಹಾಕ್ಕೊಂಡಿರ್ತೀರ, CL ಹಾಕ್ಕೊಂಡಿರ್ತೀರ ಅಥವಾ ಒಂದು 5 ದಿನ EL ಹಾಕ್ಕೊಂಡಿರ್ತೀರ ಅಂದರೆ ಆವಾಗ ನಿಮ್ಮ ದಿನಚರಿಯನ್ನು ಬೇರೆ ಶಿಕ್ಷಕರು ನಿರ್ವಹಣೆ ಮಾಡುವಂಥ ಬೇರೆ ಶಿಕ್ಷಕರು ಬರೆಯೋ ಹಾಗಿಲ್ಲ. ಇದೊಂದು ಅಂಶವನ್ನು ನೆನಪಿನಲ್ಲಿಟ್ಕೊಳ್ಳಿ. ಈಗ ಸೇತುಬಂಧ ಚಟುವಟಿಕೆಗೆ ಅನುಗುಣವಾಗಿ ನಾವು ಹೇಗೆ ದಿನಚರಿಯನ್ನು ಬರೀಬೇಕು ಅನ್ನೋದನ್ನು ನೋಡೋದಾದರೆ, ಈಗ ಉದಾಹರಣೆಗೆ ಸಾಮಾನ್ಯವಾಗಿ ಎಲ್ಲ ಶಾಲೆಗಳಲ್ಲಿ ಸೋಮವಾರದಿಂದ ಅಂದರೆ 3ನೇ ತಾರೀಕಿನಿಂದ ನಲಿಕಲಿ ತರಗತಿಗಳು ಆರಂಭ ಆಗ್ತಿರೋದ್ರಿಂದ 3ನೇ ತಾರೀಕಿಂದನೇ ನಾನಿಲ್ಲಿ ದಿನಚರಿ ಬರೆಯೋದನ್ನು ಹೇಳ್ಕೊಡ್ತಾ ಹೋಗ್ತೀನಿ. ನಮ್ಮ ಶಾಲೆಯಲ್ಲೂ ಕೂಡ ನಾನು 3ನೇ ತಾರೀಕಿಂದನೇ ನಲಿಕಲಿಯನ್ನು ಆರಂಭಿಸ್ತಿರೋದ್ರಿಂದ ನಾನು ಕೂಡ 3ನೇ ತಾರೀಕಿಂದ ಇಲ್ಲಿ ನಲಿಕಲಿಗೆ ಸಂಬಂಧಪಟ್ಟಂತೆ ಸೇತುಬಂಧಕ್ಕೆ ಸಂಬಂಧಪಟ್ಟಂತೆ ದಿನಚರಿಯನ್ನು ಬರಿತಾ ಹೋಗ್ತೀನಿ.
ಇಲ್ಲಿ ಇನ್ನೊಂದು ಅಂಶ ಅಂದರೆ 2 ಮತ್ತು 3ನೇ ತರಗತಿಗೆ ಕೆಲವು ಪುಸ್ತಕಗಳು ಬಂದಿಲ್ಲ, ಗಣಿತ ಪಠ್ಯಪುಸ್ತಕ ಮಾತ್ರ ಬಂದಿದೆ. ಸೊ ಅಲ್ಲಿ ಯಾವ ಸೇತುಬಂಧ ಚಟುವಟಿಕೆಗಳಿದೆ ಅನ್ನೋದು ಮಾತ್ರ ಗೊತ್ತಿದೆ. 2 ಮತ್ತು 3ನೇ ತರಗತಿ ಕನ್ನಡ ಮತ್ತು ಪರಿಸರ ಪುಸ್ತಕಗಳು ಬಂದಿಲ್ಲ. ಸೊ ಅಲ್ಲಿವರೆಗೂ ಬರೋವರೆಗೂ ಕೂಡ ನೀವು ಓರಲ್ ಆಗಿ ಮಾಡ್ಕೊಳ್ತಾ ಇರಿ ಕ್ಲಾಸ್ಗಳನ್ನ. ಬಂದ ನಂತರ ನೀವು ಅಲ್ಲಿ ಏನು ಸೇತುಬಂಧ ಚಟುವಟಿಕೆಗಳನ್ನು ನಿರ್ವಹಣೆ ಮಾಡಬೇಕು ಅಂತ ಕೊಟ್ಟಿದ್ದಾರೋ ಅವುಗಳನ್ನು ನಿರ್ವಹಿಸಿ ದಿನಚರಿಯಲ್ಲಿ ಆಯಾ ಪುಟ ಸಂಖ್ಯೆಗಳನ್ನು ನಮೂದು ಮಾಡೋಣ. ಯಾವ ದಿನದಿಂದ ಬರುತ್ತೋ ಆ ದಿನದಿಂದನೇ ನೀವು ದಿನಚರಿಯನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ. ಈಗಾಗಲೇ ಪಠ್ಯಪುಸ್ತಕಗಳು ಸರಬರಾಜರಾಗಿದ್ದರೆ ಅವರು 3ನೇ ತಾರೀಕಿಂದನೇ ದಿನಚರಿಯಲ್ಲೂ ಕೂಡ ಚಟುವಟಿಕೆಗಳ ಒಂದು ಪುಟ ಸಂಖ್ಯೆಯನ್ನು ಮೆನ್ಷನ್ ಮಾಡ್ತಾ ಹೋಗ್ಬೋದು. ಈಗ ಡೈರಿ ಬರೆಯೋದು ಯಾವಾಗ ಅಂದರೆ ಆಯಾ ಅವಧಿಯ ಕೊನೆಯಲ್ಲಿ. ಕನ್ನಡ ಅವಧಿ ಏನು 80 ನಿಮಿಷಗಳ ಅವಧಿ ಪೂರ್ಣಗೊಳ್ಳುತ್ತೋ ಆ ಅವಧಿ ಪೂರ್ಣಗೊಳ್ಳುವ 5 ನಿಮಿಷಗಳ ಮುಂಚೆ ನಾವು ದಿನಚರಿಯನ್ನು ಬರೀಬೇಕು. ಆ ಬರೆಯುವಂಥ ಸಂದರ್ಭದಲ್ಲಿ ಮಗು ಯಾವ ಒಂದು ಪುಟ ಸಂಖ್ಯೆಯ ಚಟುವಟಿಕೆಯನ್ನು ನಿರ್ವಹಿಸ್ತಿರುತ್ತೋ ಆ ಒಂದು ಪುಟ ಸಂಖ್ಯೆಯನ್ನು ಅಲ್ಲಿ ಬರೀಬೇಕು. ಈಗ ಒಂದಾಗಿದೆ, 2ನೇದು ಬರೀತಾ ಇದೆ, ಅರ್ಧ ಬರೆದಿದೆ ಅಂದರೆ 2ನೇ ಪುಟ ಸಂಖ್ಯೆಯನ್ನು ಇಲ್ಲಿ ನಾವು ನಮೂದು ಮಾಡಬೇಕು. ಇದು ಕನ್ನಡ, ಗಣಿತ, ಪರಿಸರ ಈ 3 ವಿಷಯಗಳಲ್ಲೂ ಕೂಡ ಅದೇ ರೀತಿಯಲ್ಲಿ ಸೇತುಬಂಧ ಚಟುವಟಿಕೆಗಳು ನಡೆಯೋವರೆಗೂ ಅದೇ ಮಾದರಿಯಲ್ಲಿ ದಿನಚರಿಯನ್ನು ಬರೀಬೇಕಾಗುತ್ತೆ. ಇದು ಸೇತುಬಂಧಕ್ಕೆ ಮಾತ್ರ. ಇನ್ನು ನಲಿಕಲಿ ಮೈಲುಗಲ್ಲುವಾರು ತರಗತಿಗಳು ಶುರುವಾದ ಮೇಲೆ ಅಲ್ಲಿ ಬೇರೆ ರೀತಿಯಲ್ಲಿ ದಿನಚರಿಯನ್ನು ಬರೀಬೇಕಾಗತ್ತೆ, ಅಂದರೆ ಬೇರೆ ಸಂಖ್ಯೆಯನ್ನು ನಮೂದು ಮಾಡಬೇಕಾಗತ್ತೆ. ಅದನ್ನು ಹೇಳ್ತಾ ಹೋಗ್ತೀನಿ. ಈಗ ಇನ್ನೊಂದು ಸರಿ ಹೇಳ್ತೀನಿ. ಮಗು 80 ನಿಮಿಷದ ಅವಧಿಯ ಕೊನೆಯಲ್ಲಿ ಯಾವ ಒಂದು ಪುಟದ ಚಟುವಟಿಕೆಯನ್ನು ಮಾಡ್ತಿರುತ್ತೋ ವಿಷಯವಾರು, ಕನ್ನಡ ಆಗಿರ್ಬೋದು, ಗಣಿತ ಆಗಿರ್ಬೋದು, ಪರಿಸರ ಆಗಿರ್ಬೋದು, ಯಾವ ಒಂದು ಪುಟ ಸಂಖ್ಯೆಯಲ್ಲಿರುವಂಥ ಚಟುವಟಿಕೆಯನ್ನು ನಿರ್ವಹಣೆ ಮಾಡುತ್ತೋ ಆ ಒಂದು ಪುಟ ಸಂಖ್ಯೆಯನ್ನು ಆ ವಿಷಯದ ಮುಂದೆ ನಾವು ಸಂಖ್ಯೆಯನ್ನು ಹಾಕಬೇಕಾಗತ್ತೆ. ಇನ್ನು ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ ಇಂಗ್ಲೀಷ್ನಲ್ಲಿ ಈಗ ಸೇತುಬಂಧ ನಡೀತಾ ಇದೆ. ಈಗಾಗಲೇ ನಾನು ಇಂಗ್ಲೀಷ್ ಸೇತುಬಂಧಕ್ಕೆ ಸಂಬಂಧಪಟ್ಟಂತೆ ಪ್ಲ್ಯಾನಿಂಗನ್ನು ನಾನು ಆಲ್ರೆಡಿ ವಿಡಿಯೋನ ಹಾಕಿದ್ದೆ. ಅಲ್ಲಿ ಯಾವ್ಯಾವ ಕಾರ್ಡ್ಗಳನ್ನು ಬಳಸಬೇಕು ಅಂತ ಹೇಳಿದ್ದೆ. ಆ ಕಾರ್ಡ್ಗಳನ್ನು ನೀವು ಸಪ್ರೇಟಾಗಿ ತೆಗೆದಿಟ್ಕೋಬೇಕಾಗುತ್ತೆ ಈ 1 ತಿಂಗಳ ಒಂದು ಅವಧಿಯವರೆಗೆ. ಸೊ ಆ ಕಾರ್ಡ್ಗಳಲ್ಲಿ ಉದಾಹರಣೆಗೆ ಇಲ್ಲಿ ಇಂಗ್ಲೀಷ್ನಲ್ಲಿ 42ನೇ ಕಾರ್ಡನ್ನು ಮೊದಲಿಗೆ ಮಾಡಬೇಕಾಗತ್ತೆ. RWಗೆ ಸಂಬಂಧಪಟ್ಟಂತೆ 42ನೇ ಕಾರ್ಡನ್ನು ಮೊದಲಿಗೆ ಮಾಡಬೇಕಾಗತ್ತೆ ಮೊದಲನೇ ದಿನ. ಸೊ 42ನೇ ಕಾರ್ಡ್ನಲ್ಲಿರುವಂಥ ಚಟುವಟಿಕೆಯನ್ನು 3ನೇ ತಾರೀಕಿನ ಇಂಗ್ಲೀಷ್ ಅವಧಿಯಲ್ಲಿ ನಾವು ಕೊಟ್ಟಂಥ ಸಂದರ್ಭದಲ್ಲಿ ಇಂಗ್ಲೀಷ್ ಅವಧಿ ಕೊನೆಯವರೆಗೂ ಕೂಡ ಆ ಮಗು ಆ 42ನೇ ಕಾರ್ಡ್ನಲ್ಲಿರುವಂಥ ಚಟುವಟಿಕೆಯನ್ನು ಮಾಡ್ತಾ ಇದ್ದರೆ ಇಲ್ಲಿ 3ನೇ ತಾರೀಕಲ್ಲಿ ನಾವು 42 ಅಂತಲೇ ನಮೂದು ಮಾಡಬೇಕಾಗತ್ತೆ. ಅಥವಾ 43ನೇ ಕಾರ್ಡನ್ನು ತೆಗೆದುಕೊಂಡಿರುತ್ತೆ ನೆಕ್ಸ್ಟ್ ಕಾರ್ಡನ್ನು ಮಗು, ಅಂದರೆ ಯಾವ ಒಂದು ಕಾರ್ಡಿನ ಚಟುವಟಿಕೆಯನ್ನು ಮಾಡ್ತಾ ಇರುತ್ತೋ ಆ ಕಾರ್ಡ್ ಸಂಖ್ಯೆಯನ್ನು ಹಾಕಬೇಕು. ಇದು ಸೇತುಬಂಧಕ್ಕೆ ಮಾತ್ರ. ಇನ್ನು ಮುಂದಕ್ಕೆ ನಲಿಕಲಿ ತರಗತಿ ಆರಂಭವಾದ ನಂತರ ಬೇರೆ ರೀತಿಯಲ್ಲಿ ಇರುತ್ತದೆ. ನೆಕ್ಸ್ಟು LSಗೆ ಸಂಬಂಧಪಟ್ಟಂತೆ ಏನು ಬರೀಬೇಕು. LSನಲ್ಲಿ ಸೇತುಬಂಧಕ್ಕೆ 2 ಕಾರ್ಡ್ಗಳನ್ನು ತೆಗೆದುಕೊಂಡಿದ್ದಾರೆ. ಒಂದು ಗ್ರಾಮರ್ ಕಾರ್ಡು, ಇನ್ನೊಂದು ಕಾನ್ವರ್ಸೇಷನ್ ಕಾರ್ಡು. ಹಾಗಾಗಿ ಗ್ರಾಮರ್ ಕಾರ್ಡು ಈಗ ಮೊದಲ 2 ದಿನ ನಾನು ಹೇಳಿದೆ ಪ್ಲ್ಯಾನಿಂಗಲ್ಲಿ ಮೊದಲ 6 ದಿನಗಳಲ್ಲಿ ಮೊದಲ 2 ದಿನ LS ಗ್ರಾಮರ್ ಕಾರ್ಡನ್ನು ಮಾಡ್ಕೊಳ್ಳಿ. ನೆಕ್ಸ್ಟ್ 2 ದಿನ ಕಾನ್ವರ್ಸೇಷನ್ ಕಾರ್ಡ್ ಮಾಡ್ಕೊಳ್ಳಿ. ಇನ್ನು ಉಳಿದ 2 ದಿನದಲ್ಲಿ ಸೈಟ್ ವರ್ಡ್ಸನ್ನು ರಿಕಾಲ್ ಮಾಡುವಂಥ ಲ್ಯಾಂಗ್ವೇಜ್ ಗೇಮ್ ಮೂಲಕ ರಿಕಾಲ್ ಮಾಡ್ತೀರಾ. ಸೊ ಲ್ಯಾಂಗ್ವೇಜ್ ಗೇಮ್ ಸೈಟ್ ವರ್ಡ್ಸಿನ ಕಾರ್ಡ್ ನಂಬರ್ ಏನಿರುತ್ತೋ ಆ ನಂಬರ್ನ ಇಲ್ಲಿ ನೀವು LS ಕಾಲಮ್ನಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ಉದಾಹರಣೆಗೆ ಈಗ 3ನೇ ತಾರೀಕಲ್ಲಿ ನಾನು ಹೇಳಿದಾಗೆ ಗ್ರಾಮರ್ ಕಾರ್ಡನ್ನು ನೀವು ನಿರ್ವಹಣೆ ಮಾಡ್ತಾ ಇದ್ದೀರಾ ಅಂದಾಗ ಗ್ರಾಮರ್ ಕಾರ್ಡ್ ನಂಬರ್ ಬಂದು 9 ಇದೆ ಮೊದಲನೇ ದಿನ. ಸೊ 9 ಅಂತ ಮೆನ್ಷನ್ ಮಾಡ್ತೀರಾ. 2ನೇ ದಿನ ಕೂಡ ಅದೇ ಗ್ರಾಮರ್ ಕಾರ್ಡ್ ಮಾಡ್ತೀರಾ. ಸೊ 2ನೇ ದಿನ ಕೂಡ 9 ಅಂತಲೇ ಮೆನ್ಷನ್ ಮಾಡಬೇಕಾಗತ್ತೆ. ಇನ್ನು 3ನೇ ದಿನ ಅಂದರೆ 5ನೇ ತಾರೀಕಲ್ಲಿ ನೀವು ಕಾನ್ವರ್ಸೇಷನ್ ಕಾರ್ಡನ್ನ ನೀವು ಹೇಳ್ಕೊಡ್ತಾ ಇರ್ತೀರ. ಅಂದರೆ ಕಾನ್ವರ್ಸೇಷನ್ ಕಾರ್ಡ್ ಬಂದು 12 ಇದೆ. ಸೊ 12 ಅಂತಲೇ ನಮೂದು ಮಾಡ್ತೀರಾ. ಇಲ್ಲಿ LSನಲ್ಲಿ ನೀವು ಬರೆಯೋದು ತುಂಬ ಈಸಿ. ಯಾವ ಕಾರ್ಡನ್ನು ಮಾಡ್ತಿರ್ತೀರ ಆ ಕಾರ್ಡ್ ಸಂಖ್ಯೆನ ಬರೀಬೇಕು. ಹಾಗೆ RWದಲ್ಲೂ ಕೂಡ ಅಷ್ಟೇ, ಯಾವ ಕಾರ್ಡನ್ನು ಮಗು ಕಲಿತಾ ಇರುತ್ತೋ ಅದೇ ಕಾರ್ಡ್ ಸಂಖ್ಯೆಯನ್ನು ನಮೂದು ಮಾಡಿ. ಇದು ಸೇತುಬಂಧಕ್ಕೆ ಮಾತ್ರ, ಇದು ಸೇತುಬಂಧ ತರಗತಿಗೆ ಮಾತ್ರ. ಇನ್ನು ನೆಕ್ಸ್ಟ್ ರೆಗ್ಯುಲರ್ ಕ್ಲಾಸ್ ಸ್ಟಾರ್ಟ್ ಆದಮೇಲೆ ಅದನ್ನು ಹೇಳ್ತಾ ಹೋಗ್ತೀನಿ. ಇದಿಷ್ಟು ಸೇತುಬಂಧ ತರಗತಿ ನಿರ್ವಹಣೆಯಲ್ಲಿ ನೀವು ಡೈರಿಯನ್ನು ಬರೆಯುವಂಥ ವಿಧಾನ. ಹಾಗೆ ಈಗ ನಲಿಕಲಿ ತರಗತಿಗಳು ಕಲಿಕಾ ತರಗತಿಗಳು ನಿರಂತರ ಕಲಿಕಾ ಆರಂಭವಾದಂಥ ಸಂದರ್ಭದಲ್ಲಿ, ಅಂದರೆ ಮೈಲುಗಲ್ಲುಗಳು ಸ್ಟಾರ್ಟ್ ಆದಂಥ ಸಂದರ್ಭದಲ್ಲಿ ಹೇಗೆ ನೀವು ನಲಿಕಲಿ ದಿನಚರಿಯನ್ನು ಬರೀಬೇಕು ಅಂದರೆ, ಉದಾಹರಣೆಗೆ
ಫಾರ್ ಎಕ್ಸಾಂಪಲ್ ಇದು ನಾನು ಜೂನ್ ತಿಂಗಳದು ತೋರಿಸ್ತಾ ಇದ್ದೀನಿ. ಇದನ್ನು ನೀವು ಜುಲೈ ಅಂತೇಳಿ ನೀವು ಕನ್ಸಿಡರ್ ಮಾಡಿಕೊಂಡ್ರೆ ಇಲ್ಲಿ ಜುಲೈಯಿಂದ ನಮಗೆ ನಲಿಕಲಿ ನಿರಂತರ ತರಗತಿಗಳು ಪ್ರಾರಂಭವಾಗ್ತವೆ. ಇದನ್ನು ಜುಲೈ ಅಂತ ಅಂದ್ಕೊಳ್ಳಿ. ಇವಾಗ ಜುಲೈ ತಿಂಗಳ ಒಂದು ಫಾರ್ಮೇಟ್ ಅಂತೇಳಿ ಅಂದ್ಕೊಳ್ಳಿ. ಇಲ್ಲಿ ಜುಲೈಯಿಂದ ನಮಗೆ ಉದಾಹರಣೆಗೆ ಮ್ಯಾಕ್ಸಿಮಮ್ ಅಂದರೆ ಜುಲೈ 15ರಿಂದ ನೀವು ನಲಿಕಲಿ ತರಗತಿಯನ್ನು ಸ್ಟಾರ್ಟ್ ಮಾಡ್ಕೊಳ್ತೀರಾ ಅನ್ನೋದೇ ಆದರೆ ಜುಲೈ 15ನೇ ತಾರೀಕಲ್ಲಿ ಏನು ಮಾಡ್ತೀರಾ ಅಂದರೆ ಯಾವ ಒಂದು ನಲಿಕಲಿ ತರಗತಿಯ ಮೊದಲ ಒಂದು ಮೈಲುಗಲ್ಲಿನ ಮೊದಲನೇ ಕಾರ್ಡ್ ಏನಿರುತ್ತೋ ಅಥವಾ ಮೊದಲನೇ ಒಂದು ಚಟುವಟಿಕೆ ಏನಿರುತ್ತೋ ಅದನ್ನು ನಿರ್ವಹಣೆ ಮಾಡ್ತಾ ಇರ್ತೀರ. ಅಲ್ಲಿ ಈ ದಿನಚರಿಯನ್ನು ಬರೀಬೇಕಾದ್ರೆ ನೀವು ಬಹುಮುಖ್ಯವಾಗಿ ಗಮನಿಸಬೇಕಾಗಿರುವಂಥ ಅಂಶ ಅಂದರೆ ಕಲಿಕಾ ಎಣಿ. ಪ್ರಗತಿ ನೋಟ ಈಗಾಗಲೇ ಸರಬರಾಜು ಆಗಬೇಕಿತ್ತು, ಬಟ್ ಸರಬರಾಜು ಆಗುತ್ತೆ ಅಂತ ಹೇಳಿದ್ದಾರೆ. ಪ್ರಗತಿ ನೋಟ ಇದ್ದರೆ ನಮಗೆ ಈಸಿಯಾಗಿ ದಿನಚರಿ ಬರೀಲಿಕ್ಕೆ ಸುಲಭ ಆಗುತ್ತೆ. ಆದರೆ ಇನ್ನು ಪ್ರಗತಿ ನೋಟ ಬಂದಿಲ್ಲದಿರೋ ಕಾರಣ ನಾವು ಕಲಿಕಾ ಎಣಿಯನ್ನು ನೋಡಿಕೊಂಡು ದಿನಚರಿಯನ್ನು ಫಿಲ್ ಮಾಡಬೇಕಾಗತ್ತೆ. ಯಾಕೆಂದರೆ ಕಲಿಕಾ ಎಣಿಯಲ್ಲಿ ಮೊದಲನೇ ಕಾಲಮ್ನಲ್ಲಿ ಮೆಟ್ಟಿಲು ಸಂಖ್ಯೆ ಅಂತ ಕೊಟ್ಟಿದ್ದಾರೆ. ಒಂದು ನಿಮಿಷ ನಿಮಗೆ ಇದನ್ನು ತೋರಿಸ್ಕೊಡ್ತೀನಿ. ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಇದು 2ನೇ ತರಗತಿ ಒಂದು ಕನ್ನಡಕ್ಕೆ ಸಂಬಂಧಪಟ್ಟಂಥ ಕಲಿಕಾ ಎಣಿ. ಇಲ್ಲಿ ಮೊದಲನೇ ಕಾಲಮ್ ಏನಿದೆ ಮೆಟ್ಟಿಲು ಸಂಖ್ಯೆ ಅಂತ ಇದೆ. ಈ ಮೆಟ್ಟಿಲು ಸಂಖ್ಯೆಗಳು ಏನಿದೆಯೋ ಈ ಸಂಖ್ಯೆಯನ್ನು ನಾವು ದಿನಚರಿಯಲ್ಲಿ ಯಾವ ದಿನ ನಿರ್ವಹಣೆ ಮಾಡ್ತಾ ಇರ್ತೀವೋ ಅದನ್ನು ಬರಿಬೇಕಾಗುತ್ತೆ. ಯಾಕೆಂದರೆ ಇಲ್ಲಿ ಪಠ್ಯಪುಸ್ತಕ ಸಂಖ್ಯೆ ಅಂತ ಇದೆ. ಇಲ್ಲಿ ಪಠ್ಯಪುಸ್ತಕದ ಪುಟ ಸಂಖ್ಯೆ ಅಂದರೆ ಇದು ನಾವು ಆ ದಿನ ಏನು ಚಟುವಟಿಕೆಗಳನ್ನ ಮಾಡಬೇಕು ಅನ್ನೋದನ್ನು ಈ ಕಾಲಮ್ನ ನೋಡಿಕೊಂಡು ತಗೋಬೇಕಾಗುತ್ತೆ. ಉದಾಹರಣೆಗೆ 1ನೇ ಮೈಲಿಗಲ್ಲಿನಲ್ಲಿ 1.1 ಮೊದಲನೇ ಒಂದು ಇಲ್ಲಿ 1.1 ಅಲ್ಲಿರುವಂಥ ಚಟುವಟಿಕೆ ನಾನು ಮಾತನಾಡುವಂಥ ಚಟುವಟಿಕೆ ಇದೆ. ಈ ಒಂದು ಚಟುವಟಿಕೆಯನ್ನು ನಾವು ಮಾಡುವಂಥ ಸಂದರ್ಭದಲ್ಲಿ ನಾವು ಪಠ್ಯಪುಸ್ತಕದ ಪುಟ ಸಂಖ್ಯೆಯನ್ನು ನೋಡ್ಕೊಳ್ತೀವಿ. ಆ ಒಂದು ಚಟುವಟಿಕೆಯನ್ನು ನೋಡಿಕೊಂಡು ನಾವು ನಿರ್ವಹಣೆ ಮಾಡ್ತೀವಿ. ಆ ಮಗು ಆ ಒಂದು ಚಟುವಟಿಕೆಯನ್ನು ಸಂಪೂರ್ಣವಾಗಿ ಆ ದಿನ ಮುಗಿಸಿದ್ರೆ, ಈಗ ಉದಾಹರಣೆಗೆ 15ನೇ ತಾರೀಕಿಗೆ ನಾವು ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ಅಂದಾಗ ಈ ಚಟುವಟಿಕೆಯನ್ನು ಪೂರ್ತಿಯಾಗಿ ಮುಗಿಸಿದ್ರೆ ಅದನ್ನು ನಾವೇನು ಮಾಡಬೇಕು, ಆ 80 ನಿಮಿಷದ ಅವಧಿಯಲ್ಲಿ ಸಂಪೂರ್ಣವಾಗಿ ಮುಗಿಸಿದ್ರೆ ಇದರ ಹಿಂದಿರುವಂಥ ಸಂಖ್ಯೆ ಮೊದಲನೇ ಕಾಲಮ್ನಲ್ಲಿ ಏನು ಮೆಟ್ಟಿಲು ಸಂಖ್ಯೆ ಇದೆಯೋ ಈ ಸಂಖ್ಯೆಯನ್ನು ನಾವು ಡೈರಿನಲ್ಲಿ 15ನೇ ತಾರೀಕಿನ ಕೆಳಗಡೆ ಮೆನ್ಷನ್ ಮಾಡಬೇಕಾಗತ್ತೆ. ಉದಾಹರಣೆಗೆ 15ನೇ ತಾರೀಕಲ್ಲಿ ಮಗು 2 ಚಟುವಟಿಕೆಗಳನ್ನ ನಿರ್ವಹಿಸುತ್ತೆ. 1.1 1.2 ಎರಡನ್ನೂ ನಿರ್ವಹಿಸಿದೆ ಅಂತೇಳಂದರೆ, ಅಥವಾ ಎರಡನೇ ಒಂದು ಚಟುವಟಿಕೆ 1.2 ಚಟುವಟಿಕೆಯನ್ನು ಪ್ರಾರಂಭಿಸಿದೆ, ಇನ್ನೂ ಮುಗಿಸಿಲ್ಲ, ನೆಕ್ಸ್ಟ್ ಅದು ಮಾರನೇ ದಿನ ಕಂಟಿನ್ಯೂ ಮಾಡುತ್ತೆ. ಬಟ್ ಆದರೆ ಅಲ್ಲಿ 1.2 ಚಟುವಟಿಕೆ ಏನಿದೆ ಅದನ್ನೇ ನಿರ್ವಹಣೆ ಮಾಡ್ತಾ ಇತ್ತು ಮಗು ಅಂದಾಗ ಅದರ ಹಿಂಭಾಗದಲ್ಲಿರುವಂಥ ಮೆಟ್ಟಿಲು ಸಂಖ್ಯೆಯನ್ನು ನಾವು 15ನೇ ತಾರೀಕಿನ ದಿನ ಮೆನ್ಷನ್ ಮಾಡಬೇಕಾಗತ್ತೆ. ಅಂದರೆ ಯಾವ ಒಂದು ಚಟುವಟಿಕೆಯನ್ನು ಮಾಡ್ತಾ ಇರುತ್ತೋ ಪುಟ ಸಂಖ್ಯೆಯ ಆ ಚಟುವಟಿಕೆ ಹಿಂಭಾಗದಲ್ಲಿರುವಂಥ ಮೆಟ್ಟಿಲು ಸಂಖ್ಯೆಯನ್ನು ಕಲಿಕಾ ಎಣಿಯನ್ನು ನೋಡಿಕೊಂಡು ನಾವು ದಿನಚರಿಯನ್ನು ಬರೀಬೇಕಾಗತ್ತೆ. ಈ ಸಂಖ್ಯೆಯನ್ನು ಉದಾಹರಣೆಗೆ ಪಠ್ಯಪುಸ್ತಕದಲ್ಲಿರುವಂತಹ 1.1 1.2 ಆಗಿರ್ಬೋದು, ಅಥವಾ ಅಲ್ಲಿ ಹಳೆ ಕಾರ್ಡನ್ನು ಬಳಸಲಿಕ್ಕೆ ಹೇಳಿದರೆ ಕಾರ್ಡ್ ಸಂಖ್ಯೆ ಆಗಿರ್ಬೋದು, ಅದನ್ನು ನಾವು ಮೆನ್ಷನ್ ಮಾಡೋ ಹಂಗಿಲ್ಲ ದಿನಚರಿಯಲ್ಲಿ. ಅದರ ಹಿಂಭಾಗದಲ್ಲಿರುವಂತಹ ಆ ಚಟುವಟಿಕೆ ಯಾವ ಒಂದು ಚಟುವಟಿಕೆಯನ್ನು ನಿರ್ವಹಿಸ್ತಾ ಇದೆಯೋ ಆ ಚಟುವಟಿಕೆಯ ಹಿಂಭಾಗ ಅಂದರೆ ಮೊದಲನೇ ಕಾಲಮ್ನಲ್ಲಿ ಏನು ಸಂಖ್ಯೆಗಳನ್ನು ಕೊಟ್ಟಿದ್ದಾರೋ ಆ ಸಂಖ್ಯೆಯನ್ನು ನಾವಲ್ಲಿ ದಿನಚರಿಯಲ್ಲಿ ಬರೀಬೇಕು. ಇದು ಕನ್ನಡ, ಗಣಿತ, ಪರಿಸರ 3 ವಿಷಯಗಳಿಗೂ ಸಂಬಂಧಪಟ್ಟಂತೆ ನಲಿಕಲಿ ರೆಗ್ಯುಲರ್ ತರಗತಿಗಳು ಪ್ರಾರಂಭವಾದಾಗ ಇದೇ ರೀತಿಯಲ್ಲಿ ದಿನಚರಿಯನ್ನು ಬರೀಬೇಕು. ಯಾವುದೇ ಕಾರಣಕ್ಕೂ ಪಠ್ಯಪುಸ್ತಕದಲ್ಲಿರುವಂತಹ 1.1 ಆಗಿರ್ಬೋದು, 1.2 ಅಥವಾ 2.1 ಈ ರೀತಿಯ ಏನು ಸಂಖ್ಯೆಗಳಿದೆಯೋ ಈ ಸಂಖ್ಯೆಗಳನ್ನು ನಾವು ದಿನಚರಿಗೆ ಬರೆಯೋಗಿಲ್ಲ. ಬದಲಾಗಿ ಅದರ ಹಿಂಭಾಗದಲ್ಲಿರುವಂತಹ ಮೊದಲನೇ ಕಾಲಮಲ್ಲಿ ಏನು ಸಂಖ್ಯೆ ಇದೆಯೋ ಇದನ್ನು ಬರಿಬೇಕು. ಇದು ಪ್ರಗತಿ ನೋಟ ಬರೋವರೆಗೂ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕೆಂದರೆ ಕಲಿಕಾ ಎಣಿಯನ್ನು ನೋಡಿಕೊಂಡು ಬುಕ್ ತೆಗೆದು ನೋಡಿಕೊಂಡು ಬರೀಬೇಕಾಗತ್ತೆ. ಪ್ರಗತಿ ನೋಟ ಬಂದ ಮೇಲೆ ಅಲ್ಲೇ ಕೊಟ್ಬಿಟ್ಟಿರ್ತಾರೆ ಈ 1.1 ಅದ್ರ ಮೇಲೆ. ಉದಾಹರಣೆಗೆ 1.1 ಅಂತ ಏನು ಚಟುವಟಿಕೆ ಇದೆಯೋ ಅದರ ಮೇಲ್ಭಾಗದಲ್ಲೇ ಈ ಒಂದು ಮೆಟ್ಟಿಲು ಸಂಖ್ಯೆಯನ್ನು ಕೊಟ್ಟಿರ್ತಾರೆ. ಹಾಗಾಗಿ ನಮಗಲ್ಲಿ ಈಸಿ ಆಗುತ್ತೆ. ಮಕ್ಕಳೇ ಗುರುತಿಸಿ ಹೇಳ್ತಾರೆ, ನಾನು 23ನೇ ಚಟುವಟಿಕೆಯಲ್ಲಿದ್ದೀನಿ, 23ನೇ ಮೆಟ್ಲಲ್ಲಿದ್ದೀನಿ ಅಂತ ಮಗು ಹೇಳುತ್ತೆ. ಆಗ ನಾವು ಡೈರಿಯಲ್ಲಿ 23 ಅಂತ ಮೆನ್ಷನ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಅಲ್ಲಿವರೆಗೂ ಸ್ವಲ್ಪ ಕಲಿಕಾ ಎಣಿಯನ್ನು ನೋಡ್ಕೊಂಡು ದಿನಚರಿಯನ್ನು ಫಿಲ್ ಮಾಡಿ. ಇಲ್ಲಿ ಇನ್ನೊಂದು ವಿಚಾರ ಏನಂದರೆ, ಉದಾಹರಣೆಗೆ ಈಗ ನೀವೊಂದು ಚಟುವಟಿಕೆಯನ್ನು ಮಾಡಿಸ್ತಿರ್ತೀರಾ, ಯಾವುದೇ ಒಂದು ಮೆಟ್ಲು ಸಂಖ್ಯೆಯನ್ನು ಮಾಡಿಸ್ತಾ ಇರ್ತೀರಾ. ಉದಾಹರಣೆಗೆ ಒಂದು 20ನೇ ಮೆಟ್ಲು ಸಂಖ್ಯೆಯಲ್ಲಿರುವಂಥ ಚಟುವಟಿಕೆಯನ್ನು ಮಾಡಿಸ್ತಿರ್ತೀರಾ ಅಂತ ಇಟ್ಕೊಳ್ಳಿ. ಆ ಮಗು ಅದು ತುಂಬ ಕ್ಲಿಷ್ಟಕರವಾಗಿರುತ್ತೆ. ಸೊ ಕಲಿಯೋದೇ ಇಲ್ಲ. ಆ ಮಗು 4-5 ದಿನಗಳ ಟೈಮನ್ನು ತೆಗೆದುಕೊಳ್ಳುತ್ತೆ. ಸೊ 4-5 ದಿನಗಳು ಕೂಡ ಈಗ 12ನೇ ತಾರೀಕಿಗೆ ಸ್ಟಾರ್ಟ್ ಮಾಡಿದೆ ಮಗು 20ನೇ ಚಟುವಟಿಕೆ ಅಂದರೆ
13, 14, 15ರವರೆಗೂ ಅದು ಕಲೀಲೇ ಇಲ್ಲ ಆ ಮಗು. ಸೊ 16, 17ರಲ್ಲಿ ಕಲಿಯುತ್ತೆ ಅಂದಾಗ ಸೊ ಅಲ್ಲಿವರೆಗೂ ಕೂಡ ಅದೊಂದೇ ನಂಬರನ್ನು ಅಲ್ಲಿ ನೀವು ಆ ಕಾಲಮ್ ಮುಂದೆ, ಆ ವಿಷಯ ಕಾಲಮ್ ಮುಂದೆ ನೀವು ಬರಿಬೇಕಾಗುತ್ತೆ. ಸೊ ಯಾವಾಗ ಮಗು ಆ ಚಟುವಟಿಕೆಯನ್ನು ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ಚಟುವಟಿಕೆಗೆ ಹೋಗುತ್ತೋ ಅಲ್ಲಿವರೆಗೂ ಅದೇ ಸಂಖ್ಯೆಯನ್ನು ನೀವು ಮೆಟ್ಟಿಲು ಸಂಖ್ಯೆಯನ್ನು ನಮೂದು ಮಾಡಬೇಕಾಗುತ್ತೆ. ಇದು ಎಲ್ಲ ವಿಷಯಗಳಿಗೂ ಕೂಡ ಅನ್ವಯಿಸುತ್ತೆ. ಇದಿಷ್ಟು ನಲಿಕಲಿ ಸೇತುಬಂಧಕ್ಕೆ ಸಂಬಂಧಪಟ್ಟಂತೆ, ಹಾಗೆ ನಲಿಕಲಿ ನಿರಂತರ ಕಲಿಕಾ ತರಗತಿ ಆರಂಭವಾದ ನಂತರ ಕೂಡ ದಿನಚರಿಯನ್ನು ಯಾವ ರೀತಿ ಬರೀಬೇಕು ಅನ್ನೋದನ್ನು ಇಷ್ಟು ವಿಷಯಗಳನ್ನು ನಾನು ನಿಮ್ಮೊಂದಿಗೆ ಹಂಚ್ಕೊಂಡಿದ್ದೀನಿ. ಇದರಲ್ಲಿ ಏನಾದರೂ ಏನಾದರೂ ಸಂಶಯಗಳಿದ್ದರೆ ಅಥವಾ ಏನಾದರೂ ಸಲಹೆಗಳಿದ್ದರೆ ದಯಮಾಡಿ ನನಗೆ ಕಮೆಂಟ್ ಮೂಲಕ ತಿಳಿಸ್ಬೇಕು ಅಂತ ಹೇಳ್ತಾ ಈ ಒಂದು ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.